ಇನ್ನೊಂದು ಏನು ಗೊತ್ತಾ ಸ್ನೇಹಿತರೆ, ಇವತ್ತು ನಾನು ತೋಟದ ಹತ್ರ ಬಂದಿರೋದು ಫ್ಯಾಮಿಲಿಯವ್ರು ಯಾರಿಗೂ ಹೇಳಿಲ್ಲ. ನಮ್ಮ ಬಾವ, ನಮ್ಮ ಅಕ್ಕ, ನಮ್ಮ ಚಿಕ್ಕಮ್ಮ, ನಮ್ಮ ಚಿಕ್ಕಪ್ಪ, ನಮ್ಮ ತಂಗಿ ಎಲ್ಲ ಆಲ್ರೆಡಿ ತೋಟದಲ್ಲಿ ಇದ್ದಾರೆ. ಸೊ ಸರ್ಪ್ರೈಸ್ ಕೊಡ್ತಾಯಿದ್ದೀನಿ ಇವತ್ತು ತೋಟದ ಹತ್ರ ಹೋಗಿ. ಸೊ ಬನ್ನಿ ಅವರು ಯಾವ ರೀತಿ ಸರ್ಪ್ರೈಸ್ ಆಗ್ತಾರೆ ಅಂತ ನೋಡೋದು. ಅವ್ರಿಗೆ ಹೇಳಿಲ್ಲ ಇವತ್ತು ಬರ್ತೀನಿ, ನಾನೇ ಡೈರೆಕ್ಟಾಗಿ ಬಂದ್ಬಿಟ್ಟಿದ್ದೀನಿ ಗಾಡಿ ಎತ್ಕೊಂಡು. ಕುರ್ಮರಿಯಾಗೆ ನಿಂತಿರ್ತಾರ. ಓ ಸರ್ಕ್ ಅಂತ ಬಂದ್ಬಿಟ್ಟು ಹೋಗಪ್ಪ ಬಾಣ ಬಂದಂಗೆ. ಇದೇನು ನನ್ನ ಅಪ್ಪನಿಗೆ ಹೆಂಗೆ ಆಗ್ತದ, ಎಲ್ಲರೂ ಬೇರೆ ಜನಗಳಿಗೆಲ್ಲ ಹೆಂಗೆ ಆಗ್ತದೆ ಸರ್ಕ್ ಅಂತ ಬಂದ್ಬಿಟ್ಟು ಒಳ್ಳೆ ಬಾಣ ಬಂದಂಗೆ. ಬಂದೆ 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 ತೋಟದ ಹತ್ರ ಬಂದೆ. ಎಲ್ಲ ನಗ್ತವ್ರೆ. ಇದೇನಾ ನಿಮ್ಮ ತೋಟ? ಹಾಂ ಅವಳು ಅಲ್ಲಿ ಅಲ್ಲಿ ಓ ಹಾಂ ಕರೆಕ್ಟಾಗಿ ಬಂದೆ ಅಲ್ವಾ? ಅಯ್ಯೋ ತೆತ್ತ ಹತ್ತೋಟಾಗಿದ್ದೆ 20 ಕಿಲೋಮೀಟ್ರ್ ಮುಂದಕ್ಕೆ ಇತ್ತಲ್ಲ ಆ ರೋಡಾಗ ಹಂಗೆ ಸ್ಟ್ರೈಟು. ಆ ಸರ್ಕಲ್ ರೇಟ್ ತಗೋಬೇಕಾಯ್ತು. ನಾನು ಬಂದಿದ್ದು ಗ್ಯಾಪ್ನಲ್ಲಿ ಬಂದು ಚಚ್ಕೊಂಡು ಹೋಗ್ಬಿಟ್ಟಿನಿ ಸ್ಟ್ರೈಟು. ಏನು ಓದ್ತಾನೇ ಇದ್ದೀನಿ. ಉಳಿಯೋರು ಬಿಟ್ಟು ಪಕ್ಕದಾಗೆ ಅಲ್ವಾ ಅಂದ್ಕೊಂಡು ತಿರ್ಗಿ ಇದಾಕಂಡೆ ಮ್ಯಾಪ್ ಹಾಕೊಂಡ್ರೆ ತಿರುಗಿ ಬಾರ್ಸ್ಕಿರ್ಕೊಂಬೋದು. 16 ಕಿಲೋಮೀಟ್ರ್ ಮುಂದಕ್ಕೆ ಹೋಗಿದ್ದೀನಿ. ಹಾಂ ಹಾಂ ಇಲ್ಲಿ ಶಿವಪ್ಪನ ಮಾಡಿದ್ದೆ ಒಂದ್ಸಲಿ ನಾನು. ಇಲ್ಲೇ ಹಾಕ್ಲಾ? ಯಾರು ಓಡಾಡ್ತಾರಾ? ನೀವು ಕಟ್ ಮಾಡ್ರವಾ? ನೀವು ಕಟ್ ಮಾಡಿರಾ? ನಾನೇ ಇರಲಿಲ್ಲ ಬರಬೇಕು ಅಂತ. ಬಂದರೆ ಒಂದು ವಿಡಿಯೋ ಮಾಡ್ದಂಗೆ ಆಗ್ತದೆ ಅಂತ ಬಂದೆ ಅಷ್ಟೇ. 10:30 ಗಾಡಿಗೆ ಬಂದ್ರಾ? ಹಾಂ ಒಂದು ಅರ್ಧ ಗಂಟೆ ಹಿಂಗೆ ಒಂದು ಬಂದ ದೋಸಪೇಟೆ
ಹ್ಞೂ ಹ್ಞೂ ನಮ್ಮ ಚಿಕ್ಕಮ್ಮ ಎಲ್ರಿ ತಗೊಂಬತ್ತವ್ರೆ. ಥ್ಯಾಂಕ್ ಯು. ಹಾಂ ಚಿಕ್ಕಮ್ಮ